5ನೇ ದಿನವೂ ಇಂಡಿಗೋ ವಿಮಾನಗಳು ಸಂಚಾರವನ್ನ ಆರಂಭ ಮಾಡಿಲ್ಲ. ವಿಮಾನಗಳು ಸಂಚಾರವನ್ನ ಬಂದ್ ಮಾಡಿದ್ದು ದೇಶದಾದ್ಯಂತ ಇಂಡಿಗೋ ಪ್ರಯಾಣಿಕರು ಈಗಾಗಲೇ ಪರದಾಟವನ್ನ ಮಾಡ್ತಿದ್ದಾರೆ. ಕಳೆದ 5 ದಿನಗಳಿಂದಲೂ ಕೂಡ ಸೇಮ್ ಸಿಚುವೇಶನ್. ಏರ್ಪೋರ್ಟ್ಗೆ ಬರೋದು, ಇಲ್ಲಿ ತಮ್ಮ ಫ್ಲೈಟ್ ಇದೆಯಾ ಇಲ್ವಾ, ಕ್ಯಾನ್ಸಲ್ ಆಗಿದೆಯಾ, ರೀಸ್ಕೆಡ್ಯೂಲ್ ಆಗಿದೆಯಾ, ಇದರಲ್ಲೇ ತಲೆ ಬಿಸಿ ಮಾಡಿಕೊಂಡು ಏರ್ಪೋರ್ಟ್ ಅಲ್ಲೇ ಕೂರ್ಬೇಕಾದಂತಹ ಪರದಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಸೇಮ್ ಸಿಚುವೇಶನ್ ಇವತ್ತು ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಮತ್ತೆ ಪ್ರಯಾಣಿಕರು ಪರದಾಟವನ್ನ ಮಾಡಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಊಟ ತಿಂಡಿ ನೀರಿನ ಸಮಸ್ಯೆ ಕಾಣಿಸ್ತಾ ಇದೆ. ಊಟ ಇಲ್ಲದೆ ಸ್ನ್ಯಾಕ್ಸ್ ತಿಂತ ಕಾಯ್ತಾ ಇದ್ದಾರೆ ಪ್ರಯಾಣಿಕರು. ಇವತ್ತು ಫ್ಲೈಟ್ ಇರುತ್ತೆ ಅಂತ ಹೇಳಿ ಅನೇಕ ಪ್ರಯಾಣಿಕರು ಬಂದಿದ್ದಾರೆ. ಡಿಪಾರ್ಚರ್ ಗೇಟ್ ಮುಂಭಾಗ ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಸರಿ ಆಗಿಲ್ಲ. ಇವತ್ತು ಸರಿ ಆಗಬಹುದೇನೋ ಅನ್ನುವಂತಹ ಒಂದಷ್ಟು ನಿರೀಕ್ಷೆಯಲ್ಲಿ, ಆಶಾಭಾವನೆಯಲ್ಲಿ ಕೆಲವು ಪ್ರಯಾಣಿಕರು ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲಿ ಸದ್ಯಕ್ಕೆ ಇಲ್ಲ, ಬಟ್ ಸರಿಯಾಗಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಅಂತೂ ಪ್ರಯಾಣಿಕರಲ್ಲಿ ಇದೆ. ಹೀಗಾಗಿ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಲ್ಲ ನೋಡಿ, ಅಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ವೇಟಿಂಗ್ ಅಲ್ಲಿ ಕಾಯ್ತಾ ಇದ್ದಾರೆ ಜನ ಅಂತ ಹೇಳಿ. ಡಿಪಾರ್ಚರ್ ಗೇಟ್ ಮುಂಭಾಗ ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಯಾಣಿಕರು ಕೂರೋದಕ್ಕೆ ಹೆಚ್ಚಿನ ಚೇರ್ಗಳನ್ನ ಹಾಕಿದ್ದಾರೆ ಏರ್ಪೋರ್ಟ್ ಸಿಬ್ಬಂದಿ. ಕಳೆದ 4 ದಿನಗಳಿಂದಲೂ ಕೂಡ ಇಂತಹದ್ದೇ ಸಿಚುವೇಶನ್, ಕೂರೋದಿಕ್ಕೂ ಕೂಡ ಜಾಗ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ರು ಪ್ರಯಾಣಿಕರು. ಆ ಕಾರಣಕ್ಕಾಗಿಯೇ ಇವತ್ತು ಏರ್ಪೋರ್ಟ್ನ ಹೊರ ಹಾಗೂ ಒಳಭಾಗದಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಏರ್ಪೋರ್ಟ್ ಸಿಬ್ಬಂದಿ ಮಾಡಿದ್ದಾರೆ. ಚೇರ್ಗಳ ಮೇಲೆಯೇ ನಿದ್ದೆಗೆ ಜಾರಿ ಕಾಲಹರಣ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಅಟ್ಲೀಸ್ಟ್ ಪೋಸ್ಟ್ಪೋನ್ ಆಗಬಹುದು ಅಥವಾ ರೀಸ್ಕೆಡ್ಯೂಲ್ ಆಗಬಹುದು ಅಂತ ಹೇಳಿ ಅಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 7:35 ಫ್ಲೈಟ್. ಸೊ ಫಾರ್ ಅಪ್ಲಿಕೇಶನ್ ಏನಂತ ಕನ್ಫರ್ಮ್ಡ್ ಅಂತ ಇದೆ. ಇವನ್ ಇನ್ ಆಫೀಸಲ್ಲಿ ವೆನ್ ಐ ಆಸ್, ಅವ್ರು ಹೇಳ್ತಿದ್ದಾರೆ ಓಕೆ ಆಫ್ಟರ್ 3 hours ಬನ್ನಿ, ಆಗ್ಬಿಟ್ಟು ನೋಡುವ ಏನಂತ, ಕ್ಯಾನ್ಸಲ್ ಆಗಿದ್ರೆ ಓಕೆ ವಿಲ್ ಗೆಟ್ ಟು ನೋ, ಇಫ್ ನಾಟ್ ದೆನ್ ಯು ಹ್ಯಾವ್ ಟು ವೆಯ್ಟ್ ಅಂತ ಹೇಳಿ. ಸೊ ನಮಗೆ ಇವಾಗ ಏನು ಬೇಕಿರೋದು, ಅಟ್ಲೀಸ್ಟ್ ಕ್ಯಾನ್ಸಲ್ ಆಗಿದ್ಯೋ ಇಲ್ವಾ ಅಂತೇಳಿ ಕನ್ಫರ್ಮ್ ಹೇಳಿ. ಅಟ್ಲೀಸ್ಟ್ ಬೇರೆ ನಾವು ವ್ಯವಸ್ಥೆ ಅದೇ ಮಾಡ್ಕೊಳ್ತೇವೆ. ಇದರ್ ವಿಲ್ ಗೋ ಬೈ ಟ್ಯಾಕ್ಸಿ, ಅದೇ ಕ್ಲಾರಿಫಿಕೇಶನ್ ಇಲ್ಲ. ಸೊ ಅಟ್ಲೀಸ್ಟ್ ಆ ಕ್ಲಾರಿಟಿ ಆದರೆ ಕೊಡಿ. ಇವಾಗ ಇಲ್ಲಿ ನೀವು ಅಷ್ಟೇ ಕೇಳಿದ್ರಲ್ಲ, ಅಲ್ಲಿ ಕೆಲಸದ ಅವ್ರಿಗೆ ಕೇಳಿದ್ರೆ ಹೇಳ್ತಿದ್ದಾರೆ ಅಂದರೆ 100% ಇಂಡಿಗೋ ಕ್ಯಾನ್ಸಲ್ ಆಗಿದೆ, ನೀವು ಹೋಗ್ಬಿಡಿ ಅಂತ ಹೇಳಿ. ಸೊ ನೀವು ಹೇಳಿ ಪ್ರಯೋಜನ ಇಲ್ಲ. ನಮ್ಗೆ ಆಫೀಸಿಂದ ಇಲ್ಲ ಸಿಸ್ಟಮಿಂದ ಒಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆನ್ಲೈನ್ ಇವಾಗ ಕನ್ಫರ್ಮ್ಡ್ ಅಂತ ಬರ್ತಾ ಇದೆ. ಇವನ್ ಮೆಸೇಜಸ್ ಕನ್ಫರ್ಮ್ಡ್ ಇದೆ. ಸೊ ಬಟ್ ನಾವು ಬುಕ್ ಮಾಡಿ ಆಲ್ಮೋಸ್ಟ್ 1 month ಬ್ಯಾಕ್ ಮಾಡಿರೋದು. ಸೊ ಇವಾಗ ಇಫ್ ದಟ್ ಇಸ್ ದ ಸಿಚುವೇಶನ್, ಅಂದರೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ವೆದರ್ ಟು ಸ್ಟೇ ಹಿಯರ್ ಅವ್ರು ಮನೆಗೆ ವಾಪಸ್ ಹೋಗ್ಬಿಟ್ಟು ಬಸ್ ತಗೋ ಹೋಗ್ಬೇಕಾ, ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾ, ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೆ ಇದೆ. ಬಟ್ ಕನ್ಫರ್ಮೇಷನ್ ಕೊಡಿ ಏನಾಗ್ತಿದೆ. ಕ್ಲಾರಿಟಿ ಅಂತ ಏನಾದ್ರು ಬರ್ತಾ ಇಲ್ಲ. ಅಪ್ಲಿಕೇಶನ್ ನಾವು ಅರ್ಥ ಆಗುತ್ತೆ, ಬಿಕಾಸ್ ಅವರು ಫಿಕ್ಸ್ ಮಾಡಕ್ಕೆ ನೋಡ್ತಿರ್ಬೋದು. ರೂಟ್ ಕಾಸ್ ಏನಂತ ಯಾರಿಗೂ ಗೊತ್ತಿಲ್ಲ, ಬಟ್ ದೇ ಟ್ರೈನ್ ಟು ಫಿಕ್ಸ್. ಬಟ್ ಪಬ್ಲಿಕ್ಕಿಗೆ ಏನಿದೆ ಅವ್ರದ್ದು ಏನಾದ್ರೆ ಲೈಕ್ ಆಬ್ವಿಯಸ್ಲಿ ಅವ್ರದ್ದು ಏನಾದ್ರು ಕಮಿಟ್ಮೆಂಟ್ ಇರುತ್ತೆ, ಎಲ್ಲಿ ಅದು ಹೋಗಬೇಕು, ಮದುವೆಗಾಗಿರಲಿ. ಓಕೆ, ನನಗಂತೂ ಅಷ್ಟೊಂದು ಸೀರಿಯಸ್ ಕಮಿಟ್ಮೆಂಟ್ ಇಲ್ಲ, ಬಟ್ ಸ್ಟಿಲ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್. Going to actually fly from here to Chandigarh, but there's a lot of problems here. Actually, I am waiting here since 5 o'clock, and till now they are not informing anything. I finally met with this airport manager. He said our some meeting is going on with the security staff and all. So maybe he said after half an hour they'll tell us that what is happening. Actually, in board always is written on time. But then when I told him what is the problem, why, what is the problem, why this things is happening? So he said we have a lot of problem with the DGCA. He said the DGCA has, I think some rule has changed. I said then why you have not arranged before? He said this rule they have given us a time since June to till now, but so due to some management problem we have not done. So I said whose fault is this? Why people are suffering? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಈಗ ಮೊನ್ನೆಯಿಂದಲೂ ಕೂಡ ಈ ಸಮಸ್ಯೆ ಇದೆ. ಮತ್ತೊಂದು ಕಡೆ ಯಾಕೆ ಇಂಡಿಗೋ ಏರ್ಲೈನ್ಸ್ ಅವರು ಈಗ ಆಗೋದಿಲ್ಲ, ಕಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಕ್ಯಾನ್ಸಲ್ ಕನ್ಫರ್ಮೇಷನ್ ಯಾಕೆ ಕೊಡ್ತಾ ಇಲ್ಲ ಅನ್ನೋದು. ಮತ್ತೊಂದು ಕಡೆ ಮತ್ತೆ ಹಾಗೆ ಈಗ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಜನರಿಗೂ ಕೂಡ ಗೊತ್ತಾಗಿದೆ, ಸ್ಟಿಲ್ ಬರ್ತಾನೆ ಇದ್ದಾರಾ? ಎಸ್ ನವಿತಾ ಜೈನ್, 5 ದಿನದಿಂದಲೂ ಸಹ ಇದೇ ಸಮಸ್ಯೆ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏರ್ಲೈನ್ಸ್ ನ ಕಸ್ಟಮರ್ ಕೇರ್ ಏನಿದೆ ಅದು ಕೂಡ ಈಗ ಸಂಪರ್ಕಕ್ಕೆ ಸಿಲುಕ್ತಾ ಇಲ್ಲ. ಪ್ರಮುಖವಾಗಿ ಟ್ರಿಪ್ ಗಳನ್ನ ಬುಕ್ ಮಾಡಿದ್ದಾರೆ,
ಆ ಎಲ್ಲಾ ಪ್ರಯಾಣಿಕರು ಒಂದು ವೇಳೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಟ್ರಿಪ್ ಹೋಗ್ಬಿಡೋಣ ಅನ್ನೋಂಥ ನಿಟ್ಟಿನಲ್ಲಿ ಏನೋ ಏರ್ಪೋರ್ಟ್ ಕಟ ಬರ್ತಾ ಇರೋಂಥದ್ದು. ಇನ್ನು ಕೆಲವರು ತುರ್ತು ಪರಿಸ್ಥಿತಿ ಇರೋದ್ರಿಂದ ಅವರು ಕೂಡ ಏರ್ಪೋರ್ಟ್ ನಂತ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಏರ್ಲೈನ್ಸ್ ಇದುವರೆಗೂ ಕೂಡ ಬುಕ್ಕಿಂಗ್ ನ ಕ್ಯಾನ್ಸಲ್ ಮಾಡಿಲ್ಲ, ಅಂದ್ರೆ ಆನ್ಲೈನ್ ಅಲ್ಲಿ ಇದುವರೆಗೂ ಕೂಡ ಬುಕ್ಕಿಂಗ್ ತೋರಿಸ್ತಾನೆ ಇದೆ. ಹೀಗಾಗಿ ಪ್ರಯಾಣಿಕರು ಒಂದಷ್ಟು ಗೊಂದಲದಲ್ಲಿ ಸಿಲುಕಿರುವಂಥದ್ದು. ಒಂದು ವೇಳೆ ಏನಾದ್ರು ಕನೆಕ್ಟಿವಿಟಿ ಫ್ಲೈಟ್ ಅಥವಾ ಬೇರೆ ಫ್ಲೈಟ್ ನ ವ್ಯವಸ್ಥೆ ಮಾಡ್ಕೊಡ್ಬೋದು ಅನ್ನೋಂಥ ಭರವಸೆಯಲ್ಲಿ ಇಲ್ಲಿಗೆ ಬರ್ತಾರೆ. ಇನ್ನು ಕೆಲವರು ಏನೋ ಬುಕ್ಕಿಂಗ್ ನ ಮಾಡ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ 5-6 ಜನ ಬಂದಿರ್ತಾರೆ. ಹಾಗಾಗಿ ಅವರು ಸರ್ವಿಸ್ ಚಾನಲ್ ಒಬ್ಬರು ನಿಂತ್ಕೊಂಡ್ರೆ ಇನ್ನು 4 ಜನ ಕೂಡ ಏನು ಕುಳಿತುಕೊಳ್ಳಲು ಕೂಡ ಪರದಾಡ್ತಿದ್ರು. ಹೆಚ್ಚುವರಿಯಾಗಿ ಕುರ್ಚಿಗಳನ್ನು ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಇವತ್ತು ವ್ಯವಸ್ಥೆಯನ್ನು ಮಾಡಿದೆ. ಪ್ರಮುಖವಾಗಿ ಒಳಗಡೆ ಹೋಗ್ತಿದ್ದಂತೆ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ರು. ಅಂದ್ರೆ ಅವರು ಬೋರ್ಡಿಂಗ್ ವರೆಗೂ ಹೋಗ್ತಾರೆ, ಬೋರ್ಡಿಂಗ್ ಹೋಗ್ತಿದ್ದಂತೆ ಅಲ್ಲಿ ಫ್ಲೈಟ್ ಸಿಗದೆ ಕ್ಯಾನ್ಸಲ್ ಆಗ್ತದೆ, ಆಗ ಒಳಗೆ ಬರೋದು ಅಲ್ಲೇ ಉಳಿಯೋದು ಅನ್ನೋ ಒಂದು ಸಾಕಷ್ಟು ಗೊಂದಲಕ್ಕೆ ಸಿಲುಕ್ತಾರೆ. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಕೂಡ ಈಗಾಗಲೇ ಏನು ಸಾಕಷ್ಟು ಕುರ್ಚಿ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇರೋಂಥದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಏನು ಏರ್ಲೈನ್ಸ್ ನ ಸಿಇಒ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಇನ್ನು 10 ರಿಂದ 15 ದಿನಗಳ ಒಳಗೆ ಈ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನೋಂತ ಭರವಸೆಯನ್ನ ನೀಡಿದ್ರೆ, ಆದ್ರೆ ಅಧಿಕೃತವಾಗಿ ಇನ್ನು ಇಲ್ಲಿ ಏರ್ಪೋರ್ಟ್ಗಳಲ್ಲಿ ಅದರ ಕಾರ್ಯ ಪ್ರವೃತ್ತ ಆಗ್ತಾ ಇಲ್ಲ. ಅಂದ್ರೆ ಈಗ 2-3 ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅದು ಕೂಡ ಟಿಕೆಟ್ ನ ಕ್ಯಾನ್ಸಲ್ ಮಾಡೋ ಅಂತ ಕೆಲಸ ಮಾತ್ರ, ಬೇರೆ ಇನ್ಯಾವ ಕೆಲಸವನ್ನು ಸಹ ಮಾಡ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕ್ಯಾನ್ಸಲ್ ಆದ್ರೂ ಮಾಡಿದ್ರೆ ನಮ್ಮ ಹಣ ಆದ್ರೂ ವಾಪಸ್ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಈಗ ಏರ್ಪೋರ್ಟ್ ನತ್ತ ಸಾಕಷ್ಟು ಪ್ರಯಾಣಿಕರು ಬರ್ತಾ ಇರೋಂಥದ್ದು ನವಿತಾ. ಈಗ ಮನು DGCAನೇ ಒಂದಷ್ಟು ರೂಲ್ಸ್ ಅನ್ನ ಈಗ ಸಡಿಲಿಕೆ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಏನಾದರೂ ಈಗ ವ್ಯವಸ್ಥೆಗಳನ್ನ ಸರಿ ಮಾಡುವಂತಹ ಪ್ರಯತ್ನಗಳು ಇಮಿಡಿಯೇಟ್ ಆಗಿ ಆಗುವಂತಹ ಲಕ್ಷಣಗಳು ಏನಾದರೂ ಕಾಣಿಸ್ತಿದೆಯಾ? ಅಲ್ಲಿನ ಸಿಬ್ಬಂದಿ ಏನು ಹೇಳ್ತಿದ್ದಾರೆ? ಜೊತೆಗೆ ಊಟ ತಿಂಡಿ ನೀರಿನಲ್ಲೂ ಕೂಡ ನೀರು ವ್ಯವಸ್ಥೆ ಕೂಡ ಇಲ್ಲ, ಸಾಕಷ್ಟು ಪ್ರಯಾಣಿಕರು ಇದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಏನಾದರೂ ವ್ಯವಸ್ಥೆಗಳಾಗಿದೆಯಾ? ನವಿತಾ ಜೈನ್, ಸದ್ಯದ ಮಟ್ಟಿಗೆ ಯಾವ ಸಿಬ್ಬಂದಿಗಳು ಕೂಡ ಏರ್ಲೈನ್ಸ್ ನ ವಿಚಾರವಾಗಿ ಯಾವ ಮಾಹಿತಿಯನ್ನು ಕೂಡ ಪ್ರಯಾಣಿಕರಿಗೆ ಸ್ಪಷ್ಟವಾಗಿ ಕೊಡ್ತಿಲ್ಲ. ಹೀಗಾಗಿ ಪ್ರಯಾಣಿಕರು ಸಾಕಷ್ಟು ಗೊಂದಲದಿದ್ದಾರೆ. ಮತ್ತೆ ಏರ್ಪೋರ್ಟ್ ನಾಗೆ ಬೆಳಕಿನ ಸಹ ಬರ್ತಾರೆ, ಸಾಕಷ್ಟು ಏನೋ ವಯಸ್ಸಾದವರು ಮತ್ತೆ ಮಕ್ಕಳು ಕೂಡ ಬರ್ತಾರೆ. ಅವರೆಲ್ಲರೂ ಕೂಡ ಬೆಳಗಿನ ತಿಂಡಿಗೂ ಮುಂಚೆ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ತಿಂಡಿ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಏರ್ಪೋರ್ಟ್ ನಲ್ಲಿ ದುಬಾರಿ ಬೆಲೆ ಇದೆ. ಹೀಗಾಗಿ ಸಾಕಷ್ಟು ಏನೋ ಟಿಕೆಟ್ ನ ಒಂದು ಕಡೆ ಹಣ ಕಳ್ಕೊಂಡ್ರೆ ಏರ್ಪೋರ್ಟ್ ನಲ್ಲಿ 8-10 ಜನ ಅವರು ತಿಂಡಿ ಊಟಕ್ಕೆ ಕೂಡ 1000 ರೂಪಾಯಿ ಬೆಲೆ ಹಣ ಖರ್ಚು ಮಾಡಿ ತಿನ್ನಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲಿ 1 ಲೀಟರ್ ನೀರು ಕೂಡ 100 ರೂಪಾಯಿಗೂ ಹೆಚ್ಚಿರೋದ್ರಿಂದ ಇಲ್ಲಿ ಸಾಕಷ್ಟು ಹಣ ಕೂಡ ವ್ಯಯ ಆಗ್ತಿದೆ. ಹೀಗಾಗಿ ಪ್ರಯಾಣಿಕರು ಕೂಡ ಏನೋ ಸಾಕಷ್ಟು ಸಂಖ್ಯೆಯಲ್ಲಿ ಹಣವನ್ನು ಕಳ್ಕೊಂತಿದ್ದಾರೆ, ಮತ್ತೆ ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಪರದಾಟವನ್ನ ಅನುಭವಿಸ್ತಿದ್ದಾರೆ. ಹೀಗಾಗಿ ಸಾಕಷ್ಟು ದುಬಾರಿಯಾಗಿ ಈ ಏರ್ಲೈನ್ಸ್ ನ ಸಮಸ್ಯೆ, ತಾಂತ್ರಿಕ ಸಮಸ್ಯೆಯಿಂದ ಜನರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂತ ಕೆಲಸ ಆಗ್ತಾ ಇರೋಂಥದ್ದು ನವಿತಾ ಜೈನ್. ಈಗ ಪೋಸ್ಟ್ಪೋನ್ ವಿಚಾರಕ್ಕೆ, ರೀಸ್ಕೆಡ್ಯೂಲ್ ವಿಚಾರಕ್ಕೆ ಏನಾದರೂ ಆ ರೀತಿಯಾಗಿ ಹೋಗಿರೋದು ಇದೆಯಾ? ಪ್ಯಾಸೆಂಜರ್ಸ್ ಮತ್ತೆ ಏನಾದರೂ ರೀಸ್ಕೆಡ್ಯೂಲ್ ಆಗಿ ಜನರನ್ನ ಕಳಿಸಿರುವಂತಹ ವ್ಯವಸ್ಥೆ ಆಗಿದೆಯಾ, ಅಥವಾ ಸುಮ್ಮನೆ ರೀಸ್ಕೆಡ್ಯೂಲ್ ಮಾಡೋದು ಆಮೇಲೆ ಮತ್ತೆ ಕ್ಯಾನ್ಸಲೇಷನ್ ಹಾಗೆ ಆಗ್ತಾ ಇದೆಯಾ ಮನು? ನವಿತಾ ಜೈ, ಏನು ಬಂದಂತ ಪ್ರಯಾಣಿಕರು ಏನು ಆಕ್ರೋಶ ಹೊರ ಹಾಕ್ತಾರೆ, ಅವರಿಗೆ ಕಣ್ಣೊರೆಸುವಂತ ಕೆಲಸಕ್ಕೆ ಸಿಬ್ಬಂದಿ ಮುಂದಾಗ್ತಿರೋಂಥದ್ದು. ಅಂದ್ರೆ ಅವರಿಗೆ ಈಗ 7 ಗಂಟೆಗೆ ಇರೋಂಥ ಫ್ಲೈಟ್ ನ ಸಂಜೆ 5 ಗಂಟೆಗೆ ರೀಶೆಡ್ಯೂಲ್ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನ ಕೊಟ್ಟು ಅವರನ್ನ ತಾತ್ಕಾಲಿಕವಾಗಿ ಸುಮ್ಮನಿಸುವಂತ ಕೆಲಸಕ್ಕೆ ಮುಂದಾಗ್ತಿರೋಂಥದ್ದು. ಆದ್ರೆ ಇದುವರೆಗೂ ಕೂಡ 5 ದಿನಗಳಲ್ಲಿ ಯಾವುದೇ ಒಂದು ರೀಶೆಡ್ಯೂಲ್ ಕೂಡ ವಿಮಾನ ಹೋಗಿಲ್ಲ. ಹೀಗಾಗಿ ಪ್ರಯಾಣಿಕರ ಕಣ್ಣೊರೆಸುವಂತ ಕೆಲಸಕ್ಕೆ ಸಿಬ್ಬಂದಿ ಮುಂದಾಗ್ತಿದ್ದಾರೆ. ಆ ಕ್ಷಣಕ್ಕೆ ಅವರ ಆಕ್ರೋಶವನ್ನ ತಣ್ಣಗೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಅವರ ಮನ ಒಲಿಸಿದ್ದಾರೆ ಹೊರತು ಯಾವುದೇ ರೀತಿಯ ವಿಮಾನಗಳು ಇಲ್ಲಿಂದ ರೀಶೆಡ್ಯೂಲ್ ಆಗಿ ಹೋಗ್ತಾ ಇಲ್ಲ. ಹಾಗಾಗಿಯೇ ಪ್ರಯಾಣಿಕರು ಕೂಡ ಈಗ ಬಂದಂತವ್ರು ಬೇಗನೆ ಬಂದು ನಾವು ಕ್ಯಾನ್ಸಲ್ ಆದ್ರೆ ನೆಮ್ಮದಿ ಮನೆಗೆ ಹೋಗ್ತೀವಿ ಅನ್ನೋಂತ ಪ್ರಯಾಣಿಕರು ಇರ್ತಾರೆ. ಆದ್ರೆ ಇವರು ಸಿಬ್ಬಂದಿಗಳ ಎಡವಟ್ಟು ಏನಂದ್ರೆ, ಇಲ್ಲ ರೀಶೆಡ್ಯೂಲ್ ಆಗ್ಬೋದು, 5 ಗಂಟೆವರೆಗೂ ಕಾಯಿರಿ, ಮತ್ತೆ ಇವರು ಒಂದು ಸಮಯ ಕೊಡ್ತಾರೆ, ನಿಮ್ಗೆ 4 ಗಂಟೆ ಫ್ಲೈಟ್ ವ್ಯವಸ್ಥೆ ಆಗ್ಬೋದು, ಕಾದ್ ನೋಡಿ, ಇನ್ನು ಅರ್ಧ ಗಂಟೆ ಕಾದ್ ನೋಡಿ ಅನ್ನೋಂತ ಭರವಸೆಯನ್ನ ಕೊಡ್ತಾರೆ. ಇದು ಆ ಪ್ರಯಾಣಿಕರಲ್ಲಿ ಗೊಂದಲ ಮೂಡಿಸ್ತಾ ಇರೋಂಥದ್ದು. ಹಾಗಾಗಿ ಪ್ರಯಾಣಿಕರು ಈ ಕಡೆ ಮನೆಗೆ ಹೋಗೋದಾ ಅಥವಾ ನಾವು ಅಂದ್ಕೊಂಡು ನಾನು ಪ್ಲೇಸ್ಗೆ ಹೋಗೋದಾ ಅನ್ನೋಂಥ ಗೊಂದಲ ಸಿಲುಕಿ ಏರ್ಪೋರ್ಟ್ ನ ಒಳಭಾಗದಲ್ಲಿ ಕೂಡ ಸಾಕಷ್ಟು ಏನೋ ಸಮಸ್ಯೆಗಳನ್ನ ಅನುಭವಿಸ್ತಿರುವಂತದ್ದು. ಹೀಗಾಗಿ ಈ ಸಿಬ್ಬಂದಿಗಳು ಕೂಡ ಏನೋ ಸರಿಯಾದ ಮಾಹಿತಿಯನ್ನ, ನಿಖರ ಮಾಹಿತಿಯನ್ನ ಪ್ರಯಾಣಿಕರಿಗೆ ನೀಡದೇ ಇರುವಂತದ್ದು ಸಮಸ್ಯೆ ಆಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.